ಸೊ ಅಲ್ಲೋ ಗಾಯ್ಸ್, ನೇತ್ರಾವತಿ ಟ್ರಕ್ ತುಂಬ ಮಾಡ್ರೇಟ್ ಆಗಿರೋದ್ರಿಂದ ಎಲ್ಲರೂ ಹೋಗಬೇಕು ಅಂತ ಅನ್ಕೋತಾರೆ. ಆದರೆ ಈ ಕೆಲವೊಂದಷ್ಟು ಮಿಸ್ಟೇಕ್ಸ್ನ ಮಾಡಿದರೆ ಎಷ್ಟೊಂದು ಜನ ಹೋಗಿದ್ದವ್ರು ವಾಪಸ್ ಬರ್ತಾರೆ ಬುಕ್ ಮಾಡಿದ್ದೇನೆ. ಸೊ ಈ ಥರ ಎಷ್ಟೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮತ್ತು ಏನೇನೋ ಇರುತ್ತೆ. ಅದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಬಜೆಟ್ ಎಷ್ಟಾಗುತ್ತೆ, ಯಾವ್ಯಾವ ಟೈಮ್ಗೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೊನೆ ಗಂಟ ಮಿಸ್ ಮಾಡ್ದಂಗೆ ನೋಡಿ. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಹೊಸಬ್ರಾಗಿದ್ದರೆ ಈಗ ತಾನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಸೊ ಗೈಸ್, 1 year ಕಂಪ್ಲೀಟೆಡ್ ಆಫ್ ಇಂಜಿನಿಯರಿಂಗ್ ಲೈಫ್. ಇದೇ ಖುಷಿಲಿ ನಾವು ನಮ್ಮ ದೋಸ್ತು ಎಲ್ಲ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈ ಪ್ರಪಂಚ ಒಂದು ಮಿರರ್ ಇದ್ದಂಗೆ, ಒಂದು ಕನ್ನಡಿ ಇದ್ದಂಗೆ. ಅದನ್ನ ನೀನು ನೋಡಿ ನಕ್ಕರೆ ಅದನ್ನ ಇನ್ನೊಂದು ನಗುತ್ತೆ. ಅದನ್ನ ನೀನು ಸೊ ಬೇಸಿಕಲಿ ನಮ್ಮದು 2 ಟೀಮಾಗಿ ಸ್ಪ್ಲಿಟ್ ಅಪ್ ಆಗಿದೆ. ಒಂದು ಟೀಮು ಟಿ.ಟಿ ಬರುತ್ತೆ, ಒಂದು ಟೀಮು ಬುಲೆಟ್ ಬರುತ್ತೆ. ಸೊ ಟೀಮ್ ಬುಲೆಟ್, ಟೀಮ್ ಟಿ.ಟಿ ಯಾರು ಫಸ್ಟ್ ಹೋಗಿ ರೀಚ್ ಆಗ್ತಾರೆ ಅಂತ ನೋಡೋಣ. ಈಗ ನಾನು ಬೆಳಗ್ಗೆ ಎದ್ದು ನಮ್ಮ ಮನೆಯಿಂದ ನನ್ನ ಫ್ರೆಂಡ್ ರಕ್ಷಿತ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ರಕ್ಷಿತ್ ಅವ್ರನ್ನ ಪಿಕ್ ಮಾಡಿಕೊಂಡು ಹ್ಯಾಪಿ ಜರ್ನಿ ಮಾಡೋಣ. ಹಾಯ್ ಗೈಸ್, ದಿಸ್ ಇಸ್ ರಕ್ಷಿತ್ ಡೂಯಿಂಗ್ ವಿತ್ ಇಸ್ ನ್ಯೂ ಲಾಕ್. ವಿ ಆರ್ ರೆಡಿ ಟು ಗೋ. ದ ಟೈಮ್ ಇಸ್ ಗೈಸ್. ಜೈರಾಮ್ ಅವರು ಅವರ ಸೂಪರ್ ಬೈಕಲ್ಲಿ ನಮಗೆ ವಿದಾಯ ಹೇಳಕ್ ಬಂದಿದ್ದಾರೆ. ಏನಂತೀರಾ, ನಿಮ್ಗೆ ಅಭಿಪ್ರಾಯ ಏನು? ಏನು ಅಂದ್ರೆ ಒಳ್ಳೇದಾಗ್ಲಿ, ಓಡ್ ಬನ್ನಿ, ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ನೋಡಿ ಗಾಯ್ಸ್, ಏನಪ್ಪ ಅಂದರೆ ನಮ್ಮ ಫ್ರೆಂಡ್ಸು ಇನ್ನೂ ಬಿಟ್ಟೇ ಇಲ್ಲ. ಆಲ್ರೆಡಿ ನಾವು ಅರ್ಧ ದಾರಿ ಬಂದ್ಬಿಟ್ಟಿದ್ದೀವಿ. ರಕ್ಷಿತ್ ಅವರು ಫುಲ್ಲು ಕೆಚ್ಕೊಂಡು ಓಡಿಸ್ತಾ ಇದ್ದಾರೆ. ಇದೇ ಜೋಶಲ್ಲಿ ಹೋಗ್ತಾ ಇದ್ರೆ ನಾವು ಅವ್ರಿಗಿಂತ ಮುಂಚೆ ಹೋಗಿರ್ತೀವಿ. ಇನ್ನೂ 4 hour ಜರ್ನಿ ಇದೆ. ಸಿ ಯು ಅಟ್ ದ ನೆಕ್ಸ್ಟ್ ಪಾಯಿಂಟ್. ಎಲ್ರು ಆಡ್ತಾರೆ ಮನ್ಸಿಗೆ ಬಂದಂತೆ, ನನ್ ಮಾತು ಎಲ್ ಕೇಳ್ತಾರೆ ಈ ಜನತೆ. ನಾನ್ ಬಿಟ್ಬಿಟ್ಟಿದ್ದೀನಪ್ಪ ಬೇರೆಯವ್ರ ಚಿಂತೆ, ಇವರಿಗೆಲ್ಲ ಜಗತ್ತೇ ಉಳಿದವರು ಕಂಡಂತೆ. ಕೆಲವೊಂದ್ಸಲ ಲೈಫಲ್ಲಿ ನಮ್ಮ ಎದುರುಗಡೆ 2 ದೋಣಿ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಒಂದನ್ನು ಚೂಸ್ ಮಾಡಿ ಮುಂದೆ ಹೋಗೋದು ತುಂಬ ಈಸಿ. ಆದರೆ ಹೋಗ್ತಾ ಹೋಗ್ತಾ ನಾವು ಬಿಟ್ಟಿರೋ ದೋಣಿ ಇರುತ್ತಲ್ಲ, ಅದರ ಬಗ್ಗೆ ಯೋಚನೆ ಬಂದಾಗಲೇ ಶುರು ಆಗೋದು ಕನ್ಫ್ಯೂಷನ್. ಪ್ರಕೃತಿ ಏನ್ ಹೇಳ್ತಾ ಗೊತ್ತಾ, ಈ ಹರಿಯೋ ನೀರ್ ತರ ನಾವು ಹಳೆ ನೆನಪುಗಳನ್ನ ಹರಿಯಕ್ ಬಿಟ್ಬಿಟ್ಟು ಹೊಸದನ್ನ ಮಾಡ್ಕೋಬೇಕು ಅಂತ. ನೋಡು, ಓದ್ಲ ಒಡೆಗೆ ಅಂತ ಜಾಗ ಹುಡುಕೊಂಡು ನಿನ್ ಮಗ. ಏನಾದ್ರೂ ಮಾತಾಡಿ ಪ್ಲೀಸ್. ಮಾತಾಡಿದ್ರೆ ಬಾಯಿ ಮುಚ್ಕೊಂತೀರಾ, ಮುಚ್ಕೊಂಡಿದ್ರೆ ಮಾತಾಡು ಅಂತೀರಾ. ಬದುಕ್ತೀವಿ ಅಂದ್ರೆ ಸಾಯಿ ಅಂತೀರಾ, ಸಾಯಕ್ ಹೋದ್ರೆ ಬದುಕು ಅಂತೀರಾ. ಏನ್ ಸೃಷ್ಟಿನಪ್ಪ ಹುಡುಗಿರ್ದು ಭಗವಂತ, ಅರ್ಥನೇ ಆಗಲ್ಲ. ವಯಸ್ಸು ಹುಡುಗರ್ನೆಲ್ಲ ನೀನೇ ಕಾಪಾಡ್ಬೇಕು ತಂದೆ. ಮತ್ತೆ ಎಲ್ಲ ಸೇರಿ ಟೂರ್ ಹೋಗ್ತಿದ್ದೀವಿ. ಬಾರೋ ಲವ್, ಕಮ್ಮಿ ಅಂದ್ರೆ ಎಲ್ಲ ಖರ್ಚು ನಂದೇ, ಊಟ ಮಾತ್ರ ನಿಂದು, ಕಾರ್ ಬುಕ್ಕು ನಂದೇ, ಎಲ್ಲ ನಂದೇ ಮಚ್ಚ. ಏನ್ ಖರ್ಚು ಕೋಟಿ ಬೀಳುತ್ತೆ ಮಚ್ಚ. ಸಾಲ ಕೊಟ್ಟಿದ್ದೆ ಮಚ್ಚ, ಏನಂತೀಯ? ಫುಲ್ಲು ನೀನೇನು ಕೊಡ್ತೀನಿ ಮಚ್ಚ. ಫುಲ್ ಜಮಾಯ್ಸು 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 ನಟ್ಟು ಡ್ಯಾನ್ಸ್. Hello guys, it's very raining here, but I am motivating my friend to come. ವ್ಯೂ ಮಾತ್ರ ಮಸ್ತ್. ಯೋ ಗಾಯ್ಸ್, ಏನಪ್ಪ ಅಂದರೆ ನಾನು ನಿಮಗೆ ಚಿಕ್ಕಮಂಗ್ಳೂರು ಅಂದರೆ ಕೆಳಗಡೆ ಸೈಡ್ ಇರೋ ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಇದೆಲ್ಲ 3 days ಇಟರ್ನಿಟಿಲಿ ಮೇನ್ ಪ್ಲೇಸ್ ಕವರ್ ಮಾಡೋದು ಎಲ್ಲ ಡೀಟೇಲ್ಸು ನಿಮಗೆ ಕೊಡ್ತೀನಿ. ಏನಪ್ಪ ಅಂದರೆ ನಾವು ಹೋಗ್ಬೇಕಾದ್ರೆ ಲೈಕ್ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಯಾಕೆ ಅಂದರೆ ಲಾಂಗ್ ರೈಡ್ ಹೋಗ್ಬೇಕಾದ್ರೆ ಒಬ್ಬರೇ ಬೈಕಲ್ಲಿ ಟ್ರಾವೆಲ್ ಮಾಡಿ, ಒಬ್ಬರೇ ಅಂದರೆ ಒಂದು ಬೈಕಲ್ಲಿ ಒಬ್ಬರು ಟ್ರಾವೆಲ್ ಮಾಡಿ ಲಗೇಜ್ ಎಲ್ಲ ತೊಂದರೆ ಆಗುತ್ತೆ ಆ ಬ್ಯಾಗೆಲ್ಲ ಹಾಕೊಳ್ಳೋಕ್ಕೆ. ಒಂದು ಬೈಕಿಗೆ ಒಂದು ಲಗೇಜ್ ಆದರೆ ನಿಮಗೆ ಈಸಿ ಆಗುತ್ತೆ. ರಿಸ್ಕ್ ಆಗಬಾರ್ದು ಅಂದರೆ ಆ ಥರ ಮಾಡಿ. ಒಂದೇ ಬೈಕಲ್ಲಿ ಇಬ್ಬರು ಹೋಗೋಣ ಸ್ವಲ್ಪ ಅವಾಯ್ಡ್ ಮಾಡಿ. ಒಳ್ಳೆ ಮೈಲೇಜ್ ಕೊಡೋವಂಥ ಬೈಕ್ ತೊಗೋಗಿ, ಮತ್ತು ಒಳ್ಳೆ ಪಿಕಪ್ಪು ಇರಬೇಕು ಮೈಲೇಜ್ ಜೊತೆ. ನಾವು ತೊಗೊಂಡಿದ್ದ ಬೈಕು ಒಳ್ಳೆ ಪಿಕಪ್ಪು ಕೊಡ್ತು, ಮೈಲೇಜು ಕೊಡ್ತು. ನಮ್ಮ ಗ್ಯಾಂಗ್ ಅವರು ಇನ್ನೂ ಬಂದಿಲ್ಲ, ಅವರು ಹೊರಟಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅವರು ಬರ್ತಾರೆ, ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಆಮೇಲೆ ನಾವು ಈಗ ರಾತ್ರಿ ಹೋಗಿ ಅವ್ರ ಜೊತೆ ಹೋಮ್ ಸ್ಟೇಲಿ ಇರ್ತೀವಿ. ಏನಪ್ಪ ಅಂದರೆ ರಾಣಿಜರಿಗೆ ನೀವು ಯಾವುದೇ ರೀತಿಯ ಬುಕ್ಕಿಂಗನ್ನು ಮಾಡೋವಂಥ ಅವಶ್ಯಕತೆ ಇರಲ್ಲ. 3/4 ಭಾಗ ಟ್ರೈಲ್ ಗಾಡಿ ಹೋಗುತ್ತೆ, ಇನ್ನು 3/4 ಭಾಗ ಟ್ರೈಲ್ ಗಾಡಿ ಹೋಗೋಕ್ಕಾಗಲ್ಲ. ಅಂದತಾವು ಇಂಥ ಜೀಪ್ ರೈಡ್ನ ತೊಗೋಬೇಕಾಗುತ್ತೆ. ನಾವು ಬಾರ್ಗೇನ್ ಮಾಡಿ ಇಬ್ಬರಿಂದ ಒಂದು ಸೈಡ್ 100 rupees ಅಂತ ಮಾತಾಡ್ದು ಒಪ್ಕೊಂಡ್ರು. ಸೊ ಮಳೆ ಬಂದು ಫಾಗ್ ಎಲ್ಲ ಮುಚ್ಕೊಬಿಟ್ಟಿದ್ರಿಂದ ವ್ಯೂ ಕಾಣಿಸಿಲ್ಲ.
ಈಗ ನಾವು ಹೋಮ್ ಸ್ಟೇಗೆ ಹೋಗಿ ನಮ್ಮ ಫ್ರೆಂಡ್ಸ್ ಮೀಟ್ ಮಾಡೋಣ. ಮಳೆ ಬಂದಿದ್ದು ಸ್ಟಾರ್ಟಿಂಗಲ್ಲಿ ಒಳ್ಳೆ ಎಂಜಾಯ್ ಮೆಮೊರಿ ಅಂತ ಅಂದ್ಕೊಂಡು, ಆದರೆ ಮೆಮೊರೀಸ್ ಹೋಯ್ತಾ ಬ್ಯಾಡ್ ಮೆಮೊರೀಸ್ ಆಗೋಯ್ತು. ಫುಲ್ ನಡುತ್ತಾ ಇದ್ದೀವಿ, ಬಟ್ಟೆ ಎಲ್ಲ ನೆಂದೋಗೈತೆ. ಎಷ್ಟು ನೆಂದೋಗೈತೆ ಅಂದರೆ ನಾಳೆಗೆ ಹಾಕೊಳಕ್ಕೂ ಬಟ್ಟೆ ಇಲ್ಲ. ಈಗ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ನನಗಿಂತ ಬೇಗ ಬಂದ್ಬಿಟ್ಟವ್ರೆ, ನಾವೇ ಅವ್ರಿಗಿಂತ ಬೇಗ ನಾವು ಅವ್ರಿಗಿಂತ ಬೇಗ ಬರ್ತೀವಿ ಅಂದ್ಕೊಂಡಿದ್ದೋ, ಆದರೆ ಅವರೇ ನಮಗಿಂತ ಬೇಗ ಬಂದ್ಬಿಟ್ಟವ್ರೆ. ಅವರೆಲ್ಲ ಈಗ ಡ್ರೈ ಆಗೋರೆ ನೋಡಿ. ಅಣ್ಣ ಸಾಂಗ್ ಬರ್ತಾ ಇದೆ, ಅಡುಗೆ ಮಾಡ್ತಾ ಇದ್ದಾರೆ. ಏನು ಅಡುಗೆ ಮಾಡ್ತಿದ್ದೀರಾ ಬ್ರೋ? ರಸಮ್ ಬೋಂಡ ಮಾಡ್ತಾ ಇದ್ದಾರೆ. ಯಾವ ಥರ ರಸಮ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಾರೆ. ಹಾಯ್ ಬ್ರೋ, ನಿಮ್ಮ ಹೆಸರೇನು ಬ್ರೋ? ವಿನೋದ್ ಅಂತ. ವಿನೋದ್ ಬ್ರೋಗೆ ನಮ್ಗೆ ಹಾಯ್ ಹೇಳಿಲ್ಲ ಬ್ರೋ. ಅವರು ಫುಲ್ ಲಾಕ್ ಆಗ್ಬಿಟ್ಟವ್ರೆ. ಆದರ್ಶು ಫುಲ್ಲು ಪ್ರಿಪೇರು. ತುಂಬ ಬ್ಯುಸಿ ಅನಿಸುತ್ತೆ, ಫುಲ್ ಬ್ಯುಸಿ ಬಾಯ್ ಆಗ್ಬಿಟ್ಟವ್ರೆ. ಹರ್ಷಿತ್ ಮತ್ತು ಕೌಶಿಕ್ ಅವರು. ಹರ್ಷಿತ್ ಅವರು BGMI ಆಡ್ತಾ ಇದ್ದಾರೆ, ನಾವು ರೀಲ್ಸ್ ನೋಡ್ತವ್ರೆ. ಪರವಾಗಿಲ್ಲ, ಇವನ್ ಯಾರು ಹುಡುಗಿದೈತೆ ಚಾಟ್ ಮಾಡ್ತಾನೆ. ದೀಪಕ್ ಮತ್ತೆ ಕೌಶಿಕ್ ಇಬ್ರು. ಮಹಾದೇವ್ ಫುಲ್ಲು ರೆಡ್ ಹಾಕೊಂಡು ರೆಡ್ ಬುಲ್ ಅಂತ ಪ್ರಮೋಟ್ ಮಾಡಿದವನೆ. ಯಾರೋ ಚಿಕ್ಕ ಮಗ ಬಂದ್ಬಿಟ್ಟೈತೆ ಇಲ್ಲಿ. ಲಾಲಿಪಾಪ್ ಕೊಡಿ. ಎಷ್ಟನೇ ಕ್ಲಾಸ್ ಊಟ ನೀನು? ಒಂದೇ ಕ್ಲಾಸ್. ಅಲ್ಲೇ ಅದು ನನ್ನ ತಲೆ ಹತ್ರ ಐತಲ್ಲ, ಅದಕ್ಕೆ ಹಾಕೋ, ಅದರಲ್ಲೇ ಮಾಡಿದ್ದು. ನಾನು ರಾತ್ರಿ ನಾವೇ ಊಟ ಎಲ್ಲ ಮಾಡಿಕೊಂಡು, ಇವತ್ತು ಬೆಳಗ್ಗೆ ನೀರು ದೋಸೆ ಮತ್ತು ಚಿತ್ರಾನ್ನ ಮಾಡಿಕೊಟ್ರು. ಡಬ್ಬಿಗೆ ಪುಳಿಯೋಗರೆನ ಕಟ್ಟಿಸ್ಕೊಂಡು ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ, ಫ್ರೀಯಾಗಿ ಏನು ಮಾಡಿಕೊಡಲ್ಲ. ಚಾರ್ಜ್ನ ಕೊಟ್ಟರೆ ನಮಗೆ ಎಫಿಷಿಯೆಂಟ್ ಆಗುತ್ತೆ. ಗಾಯ್ಸ್, ಡೇ 1 ಕಂಪ್ಲೀಟ್. ಡೇ 2 ಸ್ಟಾರ್ಟ್ ಆಗೈತೆ. ಎಲ್ಲ ಕಾಫಿ ಕುಡ್ಕೊಂಡು ಕೈಲಿ ಯೂಟ್ಯೂಬಲ್ಲಿ ಬರೋದು ಪಕ್ಕ. ಹರ್ಷಿತ್ ಅವರು ಊಟ ಮಾಡ್ಬಿಟ್ಟು ಕುತ್ಕೊಂಡವ್ರೆ, ನಾಷ್ಟ ಮಾಡ್ಬಿಟ್ಟವ್ರೆ ಅಂತೆ. ರಕ್ಷಿತ್ ಹೊಸ ಜೆಂಟ್. ದೀಪಕ್ ಅವರು ಫೋನ್ ಕಾಲ್ ಬರುತ್ತೆ ಅಂತ ಕಾಯ್ತವ್ರೆ, ಆದರೆ ಇನ್ನೂ ಎದ್ದು ಬಂದಿಲ್ಲ. ಬರುತ್ತೇನೋ, ಟೈಮ್ ಇದೆ ನೈಟಲ್ಲಿ. Hi guys, welcome back to Mr. YouTube channel. ನಾನು ಅಕ್ಷಯ್ ಫುಲ್ ಟೈಟ್ ನೈಟ್ ಎಲ್ಲ ಫುಲ್ ಕ್ವಾಟ್ಲೆ. ವೆಲ್ಕಮ್ ಟು ಮೈ ಚಾನಲ್. ಇವ್ರು ನಮ್ ಬಾಸ್ ಪವನ್, ಪಾಶ್ ಅವ್ರ ಬಾಸ್ ಇವರು. ಮಾತ್ರ ನಂಬ್ತೀನಿ. ಇವನಂತೂ ಫುಲ್ ಇವನೊಬ್ನೇ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು ಹೇಳ್ಬೇಕು ಅಂದ್ರೆ. ಇವ್ರು ನಮ್ಮ ಆಶಾ ಬಾಯಿ. ಗೈಸ್, ಸೋಮವಾರ ರಶ್ ಇರಲ್ಲ ಅಂತ ಬಂದರೆ ಸೋಮವಾರನೇ ಜನಸಾಗರ ಆಗ್ಬಿಟ್ಟವ್ರೆ. ಸಂಗೀತ ನಟಲ್ಲ ಬಗ್ಗೆ ನೀವೇನು ಹೇಳ್ತೀರಾ? ರಿಟೈಲ್ ಬ್ಯಾಗಲ್ಲಿ ಮಚ್ಚ, ವರ್ಕ್ ಸಿಗಲ್ಲ ಇನ್ನು. ಸೊ ಬೇಸಿಕಲಿ ಏನಂತ ಅಂದರೆ, ನೇತ್ರಾವತಿ ಟ್ರಕ್ಕು, ಕುದುರೆಮುಖ, ಈ ಥರ ಎಷ್ಟೊಂದು ಟ್ರಕ್ಗಳನ್ನ ಈ ಸೈಡ್ ಇರೋದು ಬುಕ್ಕಿಂಗ್ ಮಾಡ್ಕೊಬರ್ಬೇಕು. ಅರಣ್ಯ ವಿಹಾರ ಅಂತ ವೆಬ್ಸೈಟಲ್ಲಿದೆ, 500 ಕಾಸ್ಟ್ ಆಗುತ್ತೆ. 2 or 3 days ಮುಂಚೆನೇ ಬುಕ್ ಮಾಡ್ಕೊಂಬರ್ಬೇಕು. ನೀವು ಅಲ್ಲೇ ಹೋಗ್ತೀನಿ ಅಂತ ಅಂದರೆ ಆಗಲ್ಲ, ದಟ್ ಈಸ್ ಇಲ್ಲೀಗಲ್. ಇಂಥ ರೀಸನಲ್ಲಿ ಬೊಲೆರೋಗಿಂತ ಮಾರುತಿ ಸುಜುಕಿನೇ ಚೆನ್ನಾಗಿ ಗೊತ್ತಿರ್ತದೆ. ಆಲ್ಟೋ ಅವೆಲ್ಲ ಆಫ್ ರೋಡಿಂಗ್, ತಾರು ಅವೆಲ್ಲ ಇದ್ರ ಮುಂದೆ ಬಚ್ಚ ಅನ್ಕೋಬೇಕು. ಟ್ರಕ್ ಮಾಡ್ಬೇಕಾದ್ರೆ ನಿಮಗೆ ಒಂದು ಪ್ರೋ ಟಿಪ್: ಬಾಯಲ್ಲಿ ಉಸಿರಾಡಬೇಡಿ, ಪದೇ ಪದೇ ನೀರು ಕುಡಿಬೇಡಿ, ಪದೇ ಪದೇ ಕುತ್ಕೋಬೇಡಿ, ಮೂಗಲ್ಲಿ ಉಸಿರಾಡ್ಕೊಂಡು ಲೀನ್ ಫಾರ್ವರ್ಡ್ ಆಗಿ ನಡೀರಿ ಕಾನ್ಸ್ಟೆಂಟ್. ಗಾಯ್ಸ್, ನಾನು ಮತ್ತು ಮಹಾದೇವ್ ಸ್ವಾಮಿ ಮುಂದೆ ಬಂದುಬಿಟ್ಟಿದ್ದೀವಿ. ನಮ್ಮ ಟೀಮ್ಮೇಟ್ಸ್ ಎಲ್ಲ ಹಿಂದೆಗಡೆ ರೆಸ್ಟ್ ತಗೋ ಬರ್ತಾವ್ರೆ. ಇನ್ನೂ ನಾವು ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಹೋಗಿಲ್ಲ. ಏನೋ ಡಿಸ್ಪ್ಯೂಟ್ ಆಗಿರೋದ್ರಿಂದ ಈ ಸರಿ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ರೋಡ್ ಚೆನ್ನಾಗಿಲ್ಲ. ನಾವು ಮೇ ಬಿ 1 kilometer ಇರ್ಬೋದು ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ. ಅಲ್ಲಿಂದ 5 kilometers +5 ಎಕ್ಸ್ಟ್ರಾ +. ಓ ಮೈ ಗಾಡ್, ನನಗೇನೋ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಉಸಿರಾಡ್ಕೊಂಡು
ಕಾನ್ಸ್ಟೆಂಟಾಗಿ ಹತ್ಕೋಗ್ತಾ ಇದ್ದೀನಿ. ನೀವು ಬೆಟ್ಟ ಹತ್ಬೇಕಾದ್ರೆ ಜಾಸ್ತಿ ಮಾತಾಡಿದ್ರೆ, ನೀರು ಕುಡಿದ್ರೆ, ಕುತ್ಕೊಂಡೋದ್ರೆ ನಿಮ್ಮ ಕೈಲಿ ಹತ್ತಕ್ಕಾಗಲ್ಲ. ಸೊ ಯಾವಾಗಲೂ ಮಾತಾಡ್ದೇ ನೀಟಾಗಿ ಬ್ರೀತ್ ಮಾಡಿಕೊಂಡು ಕಾನ್ಸ್ಟೆಂಟ್ ಆಗುತ್ತೆ. ಆದರೆ ಒಬ್ಬರೇ ಎತ್ತಕ್ಕೆ ಹೋಗಬೇಡಿ, ಜೊತೆಯಲ್ಲಿ ಫ್ರೆಂಡ್ಸ್ ಇರಬೇಕು, ಸರಿನಾ? ಸಿ ಯು ಅಟ್ ದ ನೆಕ್ಸ್ಟ್ ಪಾಯಿಂಟ್. ಸೊ ಟ್ರಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಗಂಟ ಈ ಟ್ರಕ್ ಮಾಡ್ಕೊಬಂದಾಯಿತು. ಇದೇನಪ್ಪ ಕಾಸು ಕೊಟ್ಬಿಟ್ಟು ಜೀಪಲ್ಲಿ ಹೋಗೋಕ್ಕಾಯ್ತಾ ಇರಲಿಲ್ವ? ಇವ್ರಿಗೆಲ್ಲ ಹಿಂಗೆ ನಡ್ಕೋಗಿ ದುಡ್ಡು ಮಿಗಿಸ್ತವ್ರಲ್ಲ. ನಿಮ್ಗೆ ವಿಷಯ ಏನು ಅಂತ ಮುಂದೆ ಹೇಳ್ತೀನಿ. ಇನ್ನು 5 ಕಿಲೋಮೀಟರ್ ಆಯ್ತು. ಈಗ ಇನ್ನೂ ಸ್ಟಾರ್ಟೇ ಆಗಿಲ್ಲ ಹೇಳ್ಬೇಕಂದ್ರೆ. ಇಲ್ಲಿಂದ 2:30 ಅಷ್ಟೇ. ನಿಜ ಬ್ರೋ, ನಿಜ ಬ್ರೋ. ಲೋಕಲ್ ಗೈಡು ಸರ್, ನಿಮ್ಮ ಹೆಸರೆಲ್ಲ ಏನು ಅಂತ ಹೇಳಿ. ಪವನ್ ಕೆವಿ. ನೆಕ್ಸ್ಟ್ ನೇತ್ರಾವತಿ ಎಲ್ಲ ಹೆಸರು ಹೇಳಿ. ನಿಮ್ಮ ಹೆಸರು ಕಿಂಗ್ ಡಿಮನ್ ಅಕ್ಷಯ್ ಎಲ್ಲ ಕೇಳಿ. ಸರ್ ಏನಂತ ಹೇಳಿದ್ರೆ ನೇತ್ರಾವತಿ 1520 ಫೀಟ್ ಫೀಟ್ ಅಂದ್ರೆ ಎತ್ತರ. ಆಯ್ತಾ? ನಿಮ್ಗೆ ಯಾವ್ದಾದ್ರು ಮಾತ್ರಿ ಮೆಡಿಕಲ್ ಚೆಕಪ್ ಯಾವ್ದಾದ್ರು ನೀವು ಇದು ಮಾಡ್ಕೊಂಡು ಬಂದಿರಾ ಏನು ಸರ್ ಅಂತ ನೀವು ಇಲ್ಲಿ ಹೇಳ್ಬೇಕು. ಆಯ್ತಾ? ಯಾಕೆ ಈ ಮಾತು ಕೇಳಿದೆ ಅಂದರೆ, ನೀವು 10 ಜನ ಪೀಕಿ ಹೋಗೋದು ಅಂತ ಖುಷಿ ಇರ್ತೀರಿ. ಅದರಲ್ಲಿ 2 ಜನ ನಮ್ಗೆ ಆಗಲ್ಲ, ನಮ್ಗೆ ರಿಟರ್ನ್ ಹೋಗೋರು ನಮ್ಗೆ ನಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ನಿಮ್ಮ ಜೊತೆ ಪೀಕಿ ಬರೋಂಗಿಲ್ಲ, ಇವ್ರು ನಾವು ಕರ್ಕೊಂಡು ಹೋಗಂಗಿಲ್ಲ, ಇವ್ರನ್ನ ಕರ್ಕೊಂಡು ನಾವು ಬರೋಂಗಿಲ್ಲ. ಅದಕ್ಕೆ ನಿಮ್ದು ಏನಿದ್ರು ನೀವೆಲ್ಲ ನೇತ್ರಾವತಿ ಪೀಕಿಗೆ ನಿಮ್ಮ ಕೈಲಿ ಪ್ಲಾಸ್ಟಿಕ್ ವಸ್ತು ಏನಿದ್ರು ನಿಮ್ಮ ಬ್ಯಾಗಲ್ಲೇ ನೀವು ಇಟ್ಕೊಂಡ್ಬರ್ಬೇಕು. ಆಯ್ತಾ? ಸಿಕ್ರೆಟು ಮದ್ಯಪಾನ ಯಾವುದೂ ಇಲ್ಲಲ್ಲ? ಯಾವುದಿಲ್ಲ. ಯಾರು ಮಾಡೋದಿಲ್ಲ. ಐದು ಕಿಲೋಮೀಟರ್ ಹತ್ಬಿಡ್ತೀವಿ ಈಗ. ಗಾಯ್ಸ್ ನೋಡಿ, ಗಾಯ್ಸ್ ನೋಡಿ, ಫುಲ್ಲು ಹೇಗೆ ಕಾಣಿಸ್ತಾ ಇದೆ? ನೆಟ್ವರ್ಕ್ ಸಿಗ್ತಾ ಇದಾ? ಇದು ನಮ್ಮ ಡೇ 2 ಆಗಿದೆ. ಡೇ 1 ಫಾಗ್ ಮುಚ್ಕೊಂಡಿತ್ತು. ಡೇ 2 ಫಾಗ್ ಕಾಣಿಸ್ಲಿ, ಡೇ 3 ವ್ಯೂ ಕಾಣಿಸ್ಲಿ, ವ್ಯೂ ಎಲ್ಲ ಕಾಣಿಸ್ಲಿ. ವ್ಯೂ ಕಾಣಿಸ್ಲಿ ಅಂತಲೇ ಇಷ್ಟು ದೂರ ಬಂದಿದ್ದೀವಿ. ಆದರೆ ನೋಡ್ರೆ ಫಾಗ್ ಕವರ್ ಆಗಿಬಿಡುತ್ತೆ. ಸೊ ನಮ್ಗೆ ಈಗ ಅರ್ಥ ಆಗೋದೊಂದು ಅಂದರೆ ಪೀಕ್ ಮಾನ್ಸೂನ್ ಟೈಮಲ್ಲಿ ಬಂದಿರೋದು ನಾವು, ಲೈಕ್ ಆಗಸ್ಟ್ ಫಸ್ಟ್ ವೀಕ್. ಸೊ ನವಂಬರ್ ಟೈಮಲ್ಲಿ ಅವರು ಬರಲಿ. ಬ್ರೋ ಅವರು ಎಲ್ರಿಗಿಂತ ಲಾಸ್ಟ್ ಬರ್ತಾರೆ ಅನ್ಕೊಂಡ್ರೆ ಅವರೇ ಫಸ್ಟ್ ಹೋಯ್ತವ್ರೆ. ಗೈಡ್ಗೆ ಗೈಡ್ ಮಾಡ್ತವ್ರೆ ಇವು ಗೈಡು. ಸೊ ಐ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಯಾರ್ದಂತ ನನಗೂ ಗೊತ್ತಿಲ್ಲ, ಯಾರ್ದಲ್ಲಿ ಅಪ್ಲೋಡ್ ಆಯ್ತದ ಅವ್ರದಲ್ಲೇ ನೋಡ್ಕೊಂಬಿಡ್ರಿ. ನಾನು ಹಿಂದೆ ಯಾರ್ಯಾರು ಬರ್ತಾವ್ರಿ? ದಿನೇಶು, ಆಮೇಲೆ ನಿಖಿಲು, ದೀಪಕ್ಕು, ಯಾರ್ಯಾರು ಬರ್ತಾರೆ. ಇಲ್ಲಿ ಫ್ರಂಟಲ್ಲಿ ನಮ್ಮ ಕ್ಯಾಪ್ಟನ್ ಹರ್ಷಿತ್ ಅವ್ರು ಹೋಯ್ತಾ ಇದ್ದಾರೆ. ಅದ್ರ ಮುಂದೆ ನಮ್ಮ ರಾಕಿ ಬಾಯ್, ನಮ್ಮ ಬಾಯ್ ಹೋಯ್ತವ್ರೆ. ಒಳ್ಳೆ ಎಕ್ಸ್ಪೀರಿಯನ್ಸ್, ಫುಲ್ ಹಾಫ್ ರೋಡಿಂಗ್. ಮಸ್ಟ್ ವಿಸಿಟ್ ಪ್ಲೇಸ್ ನೇತ್ರಾವತಿ ಪೀಕ್. ಆಮೇಲೆ ಅಲ್ಲೋಗಿ ಟಾಪ್ಗೆ ಹೋಗೋದ್ಮೇಲೆ ಮಾತಾಡ್ತೀನಿ ನಿಮ್ಮ ಜೊತೆ. ಕರ್ನಾಟಕದ ಸ್ವರ್ಗ ನಿಸರ್ಗ. ನಿಸರ್ಗ ಕೈ ಕೊಟ್ಬಿಟ್ಲು. ಇನ್ನ ಈ ಕಾಲಲ್ಲಿ ಅದೆಲ್ಲೆಲ್ಲಿ ನಡಿಬೇಕಪ್ಪ. ದೂರದಲ್ಲಿ ಸಮುದ್ರದ ಸದ್ದುಗಳು. ಇಂತಹ ಒಂದು ಸುಂದರ ಪರಿಸರದಲ್ಲಿ ನಾವು ಸ್ನಾನ ಮಾಡಲು ಬಂದಿದ್ದೇವೆ. ದೀರ್ಘದಂಡ ನಮಸ್ಕಾರಗಳು, ಮತ್ತೆ ಭೇಟಿಯಾಗ್ತೀವಿ. ನೋಡು, ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದೇ ಇಲ್ಲ. ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ. ಹಾಗೆಲ್ಲ ಅಳಬಾರ್ದು. ಇಂಡಿಯಾದವ್ರು ಪಾಕಿಸ್ತಾನದವ್ರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ. ನಾಳೆ ನಮ್ಮ ಮೇಲೆ ಹಾಕ್ಬೋದು, ನಾವು ಬಟಕ್ ಕಂಡ್ಬಿಡ್ಬೋದು. ನಮ್ ಲೈಫ್ ನಮ್ ಕೈಲೇ ಇಲ್ಲ, ಅದಕ್ಕೆ ಅಳಬಾರ್ದು.
ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಬಾ, ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಆದರ್ಶ್ ಅವರು ರೈನ್ ಕೋಟ್ ಹಾಕೊಂಡು ಹೋಯ್ತವ್ರೆ. ಆದರ್ಶ್ ಅವರೇ, ಹೌ ವಾಸ್ ದ ಬೆಸ್ಟ್ ಟ್ರಕ್? ಹೌ ಇಸ್ ದ ಟ್ರಕ್ ಎಕ್ಸ್ಪೀರಿಯನ್ಸ್? ಇನ್ನ ಪೀಕ್ಗೂ ಹೋಗಿಲ್ಲ, ಆಗ್ಲೇ ಸುಂದರವಾದಂತ ಫಾಲ್ಸ್ಗಳು ಕಾಣಿಸ್ತಾ ಇದೆ. ನೋಡೋಣ, ನಮ್ಗೆ ಹೋಗಿ ಟ್ರಿಪ್ ಬಂದಿಲ್ಲ, ಯು ವಿಲ್ ರಿಗ್ರೆಟ್ ಪಕ್ಕಾ. ಯು ಮಿಸ್ ದ ಚಾನ್ಸ್. ಮದನ್ ಅಭಿಷೇಕ್ ಸಿಸಿ ಪಕ್ಕಾ ಮಿಸ್. Chilling guys, chilling. We are keeping chilling. Chilling. ನೇತ್ರಾವತಿ ಟ್ರಕ್ಕಲ್ಲಿ 3 ಫಾಲ್ಸ್ ನಿಮಗೆ ಸಿಗುತ್ತೆ. ಮಳೆ ಈಗ ಜೋರಾಗಿರೋ ಪೀಕ್ ಮಾನ್ಸೂನ್ ಇರೋದ್ರಿಂದ ನಮಗೆ ಎಲ್ಲದರಲ್ಲೂ ನೀರು ತುಂಬಿ ಕಾಣಿಸ್ತೈತೆ. ಕೆಲವು ಕಡೆ ದಾಟಕ್ಕೆ ಈಸಿ ಆಗಲಿ ಅಂತ ಈ ಥರ ಹಗ್ಗಗಳನ್ನೂ ಹಾಕಿದ್ದಾರೆ. ಮತ್ತು ನಾವು 15 ಜನ ಇದ್ದೋ, 4 ಜನ ಇನ್ನೂ ಎಕ್ಸ್ಟ್ರಾ ಟೀಮ್ ಅಪ್ ಆದರೂ 20 ಜನದಿಂದ 2 ಗೈಡ್ ತೊಗೊಂಡು. ಸೊ ಬೇಸಿಕಲಿ 10 ಜನಕ್ಕೆ 1,000 ರೂಪಾಯಿ ಗೈಡ್ ಚಾರ್ಜ್ ಮಾಡ್ತಾರೆ. ಆಕಾಶಕ್ಕೂ ನನಗೂ ಒಳ್ಳೆ ಸಂಬಂಧ ಇದೆ. ನನ್ನ ಒಳಗಡೆಯಿಂದ ಆಕಾಶಕ್ಕೆ ಏನೋ ತಿಳ್ಕೊಂಡು ಹೋದಾಗನ್ಸುತ್ತೆ. ಹಾರಾಡೋ ಗಾಳಿಪಟ ನೋಡ್ತಿದ್ರೆ ನಾನು ತುಂಬಾ ಚಿಕ್ಕವನು, ತುಂಬಾ ಒಳ್ಳೆಯವನು ಅನ್ಸುತ್ತೆ. ನನ್ನ ಪ್ರಕಾರ ಮನುಷ್ಯ ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ್ ಮಕ್ಳು ಆಗ್ಬಿಡ್ತೀವಿ, ತಪ್ಪಲ್ವಾ? ಅದಕ್ಕೆ ನಾನು ಅವಾಗ ಗಾಳಿಪಟ ಹಾರ್ತಾ ಚಿಕ್ಕ ಮಗು ಆಗಕ್ ಟ್ರೈ ಮಾಡ್ತೀನಿ. ನಾನು ಚಿಕ್ಕವನಾಗಿದ್ದಾಗ ಟೀಚರ್ ಕಣ್ಣು ಹೊಡೆದ್ಬಿಟ್ಟಿದೆ. ಅದಕ್ಕೆ ನಮ್ಮಪ್ಪ ನನಗೆ ಚಿಕ್ಕಾಪಟ್ಟೆ ಹೊಡೆದು ಕೈಕಾಲು ಮುರಿದು ಊಟಿ ಕಾನ್ವೆಂಟ್ಗೆ ಹಾಕ್ಬಿಟ್ಟಿದ್ರು. ಎದ್ವಾತಿದ್ದೆ, ಒಬ್ಬಂಟಿಯಾಗಿದ್ದೆ. ಅಳು ಮರೆಯೋದಕ್ಕೋಸ್ಕರ ಗಾಳಿಪಟ ಹಾರ್ತದನ್ ಕಲ್ತೆ. ಅವತ್ತು ಶುರು ಮಾಡಿದ್ದು, ಇನ್ನೂ ಬಿಟ್ಟಿಲ್ಲ, ಹಾರಿಸ್ತಾನೆ ಇರ್ತೀನಿ. ಅಡ್ವೈಸ್ ಏನಪ್ಪ ಅಂದರೆ, ಯಾರು ಕ್ಯೂಟ್ ಆಗಿರೋ ಹೆಣ್ಮಕ್ಳು ಪೀಕ್ ಮಾನ್ಸೂನ್ ಟೈಮಲ್ಲಿ ಬರಬೇಡಿ. ಯಾಕೆ ಅಂದರೆ ನೀವು ಮಳೆಯಲ್ಲಿ ಅಂದರೆ ನೆಗಡಿ ಆಗುತ್ತೆ, ನೆಗಡಿ ಆದರೆ ತಲೆನೋವು ಬರುತ್ತೆ, ತಲೆನೋವು ಜಾಸ್ತಿ ಆದರೆ ಜ್ವರ ಬರುತ್ತೆ, ಜ್ವರ ಬಂದರೆ ನಿಮ್ಮ ಹೆಲ್ತ್ ಹಾಳಾಗುತ್ತೆ, ನಿಮ್ಮ ಹೆಲ್ತ್ ಹಾಳಾದರೆ ನಿಮ್ಮನ್ನೇ ನಂಬ್ಕೊಂಡ್ರೆ ಈ ಮುತ್ತು ಲೈಫು ಅನ್ಯಾಯವಾಗಿ ಬೀದಿಗೆ ಬಂದ್ಬಿಡುತ್ತೆ. ಅದಕ್ಕೆ ಬರೋಕ್ಕೆ ಹೋಗ್ಬೇಡಿ. ಜಸ್ಟ್ ಕಿಡಿಂಗ್ ಗಾಯ್ಸ್. ಸೊ ಏನೇ ಅಂದರೆ ಈ ವ್ಯೂ ತುಂಬ ಚೆನ್ನಾಗಿದೆ. ಅರ್ಧಂಬರ್ಧ ಫಾಗ್ ಮುಚ್ಚಿದೆ, ಇನ್ನು ಅರ್ಧ ಕಾಣಿಸ್ತಾ ಇದೆ. ಅವಾಗವಾಗ ಕ್ಲಿಯರ್ ಆಗುತ್ತೆ, ಅವಾಗವಾಗ ಮತ್ತೆ ಫಾಗ್ ಮುಚ್ಕೊಳ್ಳುತ್ತೆ. ನೇತ್ರಾವತಿ ಪೀಕ್ ಹೋಗೋಷ್ಟರಲ್ಲಂತೂ ಫುಲ್ಲು ಸ್ಟೀಪು. ಯಾಕೆಂದರೆ ನಾವು ಅವ್ರ ಮೇನ್ ಸ್ಟೇಟ್ ಹೈವೇಯಿಂದನೂ ನಡ್ಕೊಬಂದು. ಅದೇನಪ್ಪ ಅಂದರೆ ರೋಡ್ ಚೆನ್ನಾಗಿರಲಿಲ್ಲ. ಅಲ್ಲೊಂದು ಊರವರು ರೋಡ್ ಸರಿ ಮಾಡಿಸೋಗಂಟ ಯಾರೂ ಬರಬೇಡಿ ಅಂತ ಸ್ಟ್ರೈಕ್ ಮಾಡಿಬಿಟ್ಟಿದ್ದಾರೆ. ಸೊ ಸರ್ಕಾರಕ್ಕೆ ಅಪೀಲ್ ಮಾಡಿದ್ದಾರೆ, ಆದರೆ ಸರ್ಕಾರದವರು ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಅದಕ್ಕೆ ಊರವರು ಹಾಸ್ಪಿಟ್ಲಿಗೆ ಹೋಗಬೇಕು, ಮಕ್ಕಳು ಕಾಲೇಜ್ ಸ್ಕೂಲ್ಗೆ ಹೋಗಬೇಕು, ಅವ್ರಿಗೆಲ್ಲ ತೊಂದರೆ ಆಗ್ತಾಯಿತ್ತು. ಅದಕ್ಕೆ ಈ ಹೋಮ್ ಸ್ಟೇ ಅವರು ಜೀಪ್ ಹತ್ತಿಸ್ತಾಯಿದ್ರು, ಬಿಸ್ನೆಸ್ ಮಾಡ್ಕೋತಾಯಿದ್ರು. ಒಳ್ಳೆ ಬಿಸ್ನೆಸ್ಸು, 800 ರೂಪಾಯಿ 600 ರೂಪಾಯಿ ಚಾರ್ಜ್ ಮಾಡಿಕೊಂಡು. ಇವಾಗ ಅವ್ರ ಹಳ್ಳಿ ಜನರು ಡಿಮ್ಯಾಂಡ್ ಮಾಡಿ ಯಾವ ಜೀಪು ಓಡಾಡಬಾರ್ದು ಅಂತ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಸೊ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರು ಅದನ್ನು ತಲೆ ಕೆಡಿಸ್ಕೋಬೇಕು ಅಂತ ನಾನು ಇದನ್ನು ಇದ್ರ ಮುಖಾಂತರ ಇದು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗೈಸ್. ಏನೇ ಹೇಳಿ, ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಎಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ ಗೈಸ್. ಪಿಕ್ನಿಕ್ ಸ್ಪಾಟೆಡ್. ಸೊ ಗೈಸ್, ಆಲ್ಮೋಸ್ಟ್ ಪೀಕ್ ಹತ್ರ ಬಂದ್ಬಿಟ್ಟಿದ್ದೀವಿ. ಪೀಕಿಂದ ಒಂದು 10 ಹೆಜ್ಜೆ ದೂರ ಅಂದ್ಕೊಳ್ಳಿ. ಈಗ ಮಾದೇವ ಅವ್ರನ್ನ ಕರ್ಕೊಬಂದಿದ್ದೀನಿ. ನನ್ನ ಹತ್ರ ಸ್ವಲ್ಪ ಕ್ವಶನ್ಸ್ಗಳಿತ್ತು, ಅದನ್ನ ಕೇಳೋಣ ಇವ್ರನ್ನ. 4 ವರ್ಷದಲ್ಲಿ ಮಾಡೋಕ್ಕಾಗದೇ ಇರೋ ಇದನ್ನ ಇಂಜಿನಿಯರ್ ಸ್ಟೂಡೆಂಟ್ಸು ನೀವು ಒಂದೇ ವರ್ಷದಲ್ಲಿ ಮಾಡಿದ್ದೀರಾ, ಏನು ಅನ್ನಿಸ್ತೈತೆ ನಿಮಗೆ? ಏನು ಮಾಡಿದ್ದೀನಿ ನೀವೇ ಹೇಳಬೇಕು. ಇಷ್ಟು ಚೆನ್ನಾಗಿ CGPA ತಗೊಂಡು ಏನೇನೋ ಮಾಡ್ತಾಯಿದ್ದೀರಾ. ಹೌ ಡು ಯು ಫೀಲ್? ಮಾಮೂಲಿ ಮಾಡ್ತಾಯಿದ್ದೀನಿ ಇವಂದು ಮತ್ತು ಸೊ ಏನಪ್ಪ ಅಂದರೆ ಇಳಿಬೇಕಾದ್ರೆ ತುಂಬ ಕಾಲಲ್ಲೆಲ್ಲ ಕ್ರ್ಯಾಂಪ್ಸ್ ಬಂದ್ಬಿಡ್ತು, ಇಳಿಕೆ ಆಯ್ತಾ ಇರಲಿಲ್ಲ. ಮುಕ್ಕಾಲು ಭಾಗ ಇಳಿದ್ರು. ಆಮೇಲೆ ಒಂದು ಜೀಪ್ ಸಿಕ್ತು, ಅವ್ರನ್ನ ಹೆಂಗೋ ಕನ್ವಿನ್ಸ್ ಮಾಡಿಸ್ಕೊಂಡು ಹತ್ತದು. ಇನ್ನೇನು ಜಸ್ಟ್ 1 ಕಿಲೋಮೀಟರ್ ಇತ್ತು, ಅಷ್ಟೇ ಜೀಪ್ ರೈಡ್ ತೊಗೊಂಡು ಬಂದು. ಮಾಡ್ತಾ ಇದೀನಿ ಮಚ್ಚ, ಮಾಡ್ತಾ ಇದೀನಿ. ಹಿಂಗ್ ಮಾಡು, ಬ್ಯಾಕ್ ಸೈಡ್ ಆಯ್ತಾ? ಆಯ್ತಾ?
ನೀವೆಲ್ಲ ಹಾಕ್ಬೇಕಾಯ್ತು. ತೊಳಿರಿ ಗೈಸ್, ಚೆನ್ನಾಗಿ ತೊಳಿರಿ. ಅಲ್ಲಿ ಕೌಶಿಕ್ ಅವ್ರು ಉಸ್ಕೊಬಿಟ್ಟವ್ರೆ. ಹೋಗ್ಬಿಡ್ರಾ? ಸೊ ಗಾಯ್ಸ್, ಏನಪ್ಪ ಅಂದರೆ ನಾವು ಮೊದಲಿದ್ದ ಎಸ್ಟೇಟು ಜೈನ್ ಅವ್ರದ್ದು ಹೋಮ್ ಸ್ಟೇ ಆಗಿದ್ದರಿಂದ ಅಲ್ಲಿ ನಾನ್ ವೆಜ್ ಮಾಡೋಂಗಿರಲಿಲ್ಲ. ಅದಕ್ಕೆ ಇಲ್ಲಿ ಇನ್ನೊಬ್ರದ್ದು ಹೋಮ್ ಸ್ಟೇ, ಈ ಓನರು ಮುಸ್ಲಿಮ್ಸ್ ಆಗಿದ್ದರಿಂದ ಇವರಿಗೆ ನೋ ಪ್ರಾಬ್ಲಮ್ ಇತ್ತು ನಾವು ನಾನ್ ವೆಜ್ ಮಾಡ್ಕೊಳ್ಳೋದ್ರಲ್ಲಿ. ಸೊ ಹೋಗಿ ರಾಷನ್ ಚಿಕನ್ ಎಲ್ಲ ತಂದು ಅಲ್ಲೇ ಅಂಗಡಿಯಿಂದ ತಂದು ಮಾಡ್ತಾ ಇದ್ದೀವಿ. ಫುಲ್ ನಾನ್ ವೆಜ್ ಮಸ್ತು, ಮಾತ್ರ ಸೈಕ್ ಆಗೈತೆ. ದೀಪಕ್ ಅವರು ಕಬಾಬ್ ಅಲ್ಲ ಇದು, ಫ್ರೈ ಇದು. ಇದ್ರ ರೆಸಿಪಿಯನ್ನು ಈಗ ಇವರು ಹೇಳ್ಕೊಡ್ತಾರೆ. ಫಸ್ಟ್ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಂತೆ. ಸಾಸಿವೆ ಹಾಕವ್ರೆ, 2 ಪೇಸ್ಟು. ಈ ಕಡೆ ಕಬಾಬ್ ಕಳಿಸ್ತವ್ರೆ, ಆ ಕಡೆ ಫ್ರೈ ಮಾಡ್ತವ್ರೆ. ಅಷ್ಟರಿಂದ ಕಲಿಸ್ತಾನೆ ಅವ್ರೆ. ಮೊಟ್ಟೆ ಹಾಕ್ಬಿಟ್ಟು ಕಬಾಬ್ ಪೌಡರ್ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ಲೇವರ್ಗೆ ಆಗಬೇಕು. ಕೊಲೆಸ್ಟ್ರಾಲ್ ಮಾಡ್ತೀನಿ ಮಚ್ಚ ಬೆಳಗ್ಗೆ. ಮುಖ ಇಷ್ಟೊತ್ತಿ ಬಿಡೋದು ಏನೋ ಕೊನೆ ಗಂಟೆ 4 ಗಂಟೆ ತಿಗಾಡ್ ಮಾಡ್ಕೊಂಡು ಹಂಗಾಯ್ತು. ನೋಡಿ, ಇವರಿಬ್ರು ಇನ್ನೂ ಮಲಗಿಲ್ಲ. ಎಷ್ಟೊತ್ತಾದರೂ ಫೋನ್ ನೋಡ್ತಾ ಇದ್ದಾರೆ, ಎಲ್ಲ ಬರ್ಕೆ ಹೊಡಿತಾ ಇದ್ದಾರೆ. ಇವರಾರು ಕೆಳಗಡೆ ಮಲ್ಕೊಬಿಟ್ಟಿದ್ದಾರೆ. ನಾವಿಲ್ಲಿ ಹೋಗ್ತಾ ಇದ್ದೀವಿ. I feel you.